ಟ್ರೈಲರ್ ರಿಲೀಸ್ ಆಗಿದೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಧನ್ಯತಾಪತಿ ಏನು ಹೇಳ್ತಾರೆ ಅದ್ರ ಬಗ್ಗೆ ಅಂತ. ಧನ್ಯತಾಪತಿಯಾಗಿ ಎಲ್ಲ ಎಲ್ಲ ಪತಿ ಮತ್ತು ಪತ್ನಿಯರಿಗೂ ಮಕ್ಕಳ ಸಮೇತ ಒಂದು ವಿದ್ಯಾಪತಿ ಸಿನಿಮಾನ ನೋಡಿ ಸಮ್ಮರ್ ಹಾಲಿಡೇಸ್ಗೆ ಭಾಳ ಒಳ್ಳೆಯ ಸಿನಿಮಾ. ಎಸ್ಪೆಷಲಿ ಮಕ್ಳು ಕರ್ಕೊಬಂದು ಭಾಳ ಎಂಜಾಯ್ ಮಾಡ್ತಾರೆ. ಯಾಕೆಂದರೆ ಸಿನಿಮಾ ನಾವು ಡಾಲಿ ಪಿಕ್ಚರ್ಸಿಂದ ಪ್ರೊಡಕ್ಷನ್ ಮಾಡಬೇಕಾದ್ರೆ ನಾವು ಪ್ರತಿ ಸರಿನೂ ಯೋಚನೆ ಮಾಡೋದು ಫ್ಯಾಮಿಲಿ ಸಮೇತ ಬಂದು ನೋಡಬೇಕು, ಮನೆಗಳಲ್ಲಿ ಕೂತು ಆರಾಮಾಗಿ ನೋಡಬೇಕು, ಯಾವಾಗ ಸಿನಿಮಾ ನೋಡಿದ್ರು ಕುಟುಂಬ ಸಮೇತರಾಗಿ ಎಂಜಾಯ್ ಮಾಡಬೇಕು ಅಂತ. ಸೊ ವಿದ್ಯಾಪತಿ ಕೂಡ ಅದೇ ಥರದ ಫ್ಯಾಮಿಲಿ ಎಂಟರ್ಟೈನರ್. ತುಂಬ ಚೆನ್ನಾಗಿದೆ, ತುಂಬ ಕ್ವಾಲಿಟಿ ಸಿನಿಮಾ. ಬೇಸಿಗೆ ರಜೆಗೆ ಥಿಯೇಟ್ರಿಗೆ ಬನ್ನಿ, ಮಕ್ಳು ಕರ್ಕೊಂಡ್ಬನ್ನಿ, ತುಂಬ ಎಂಜಾಯ್ ಮಾಡ್ತೀರಾ. ಸರ್ ಧ್ರುವ ಸರ್ ಒಂದು ಮಾತು ಕೇಳಿದ್ರು ಆಯ್ತಾ ಅಂತ, ಏನು ಸರ್ ಅದು ನಮ್ಗೆ ಅರ್ಥ ಆಗಲಿಲ್ಲ. ಅದು ಅಲ್ಲ, ತುಂಟ ಥರ ಅದಷ್ಟೇ. ಮದುವೆ ಆದಾಗ ಎಲ್ಲ ಇರುತ್ತಲ್ಲ ಹಂಗೆ ಹೇಳ್ತಾರೆ. ಆಯಿತು, ಕೆಲಸ ಮಾಡಬೇಕು. ನನಗೆ ಎನರ್ಜಿ ಇರೋದೇ ಎದ್ದು ಶೂಟಿಂಗ್ ಹೋಗ್ಬಿಟ್ರೆ ಕೆಲಸಕ್ಕೆ ಹೋಗ್ಬೇಕು. 21st ಶೂಟ್ ಶುರು ನಂದು. ಸೊ ವಿದ್ಯಾಪತಿ ರಿಲೀಸು ಜೊತೆಗೆ ನಂದು ಶೂಟಿಂಗ್ ಶುರು ಆಗ್ತಾ ಇದೆ. ಯುರೋಪ್ಗೆ ನಿಜನಾ ಸರ್? ಎಲ್ಲ ಸುತ್ತಾಡ್ಕೊಂಡ್ಬಂದು ಆಯಿತು, ಸುತ್ಕೊಂಡ್ಬಂದ್ವಿ. ಅವರು ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ನಾನು ಕೆಲಸ ಮಾಡ್ತಾ ಇದ್ದೀನಿ. ಸರ್ ಈಗ ಏನು ಅಂದರೆ ಜೊತೆಗೆ ನಟಿಸಿದ್ವಿ. ಆ್ಯಂಡ್ ಗ್ಯಾಪ್ ಅಂತ ಏನಿಲ್ಲ, ನನಗೆ ಯಾವಾಗ ಸಿಕ್ಕರೂ ತುಂಬ ಚೆನ್ನಾಗಿನೇ ಬ್ರೋ ಅಂತೇಳಿ ತುಂಬ ಚೆನ್ನಾಗಿನೇ ಕಾನ್ವರ್ಸೇಷನ್ ನಡೀತೆ. ನೀವು ಮೋಸ್ಟ್ಲಿ ನಮ್ಮ KCC ನೋಡಿದ್ರು ಅಥವಾ ಯಾವಾಗ ಸಿಕ್ಕರು ಅಂದರೆ ನಂಗೆ ಮೊದಲಿಂದ ಇವತ್ತು ಹೇಳ್ತಾರೆ, ಚಿರು ವಾಸ್ ಮೈ ವೆರಿ ಗುಡ್ ಫ್ರೆಂಡ್. ಚಿರು ಜೊತೆ ಇದ್ದಾಗಲೂ ತುಂಬ ಸರಿ ನಾವು ಮಾತಾಡಿದ್ದೀವಿ. ಸೊ ಹಾಗೆ ಆಮೇಲೆ ಜೊತೆ ಕೆಲಸ ಮಾಡಿದ್ವಿ. ಇದು ಏನು ಅಂದರೆ ನಾನು ಈವನ್ ನಾನು ಸಿಕ್ಕಿದಾಗ ನನಗೆ ನಾಗಭೂಷಣ್ ಸಿನಿಮಾಗಳು ಭಾಳ ಇಷ್ಟ ಅಂತ ಧ್ರುವ ಹೇಳಿದರು. ಜೊತೆಗೆ ಒಂದು ಆ್ಯಕ್ಷನ್ ಪ್ರಿನ್ಸ್ ಅಂತ ಕರೆಯೋದಲ್ವ ನಾನು. ಇದೊಂದು ಆ್ಯಕ್ಷನ್ ಸಿನಿಮಾ. ಆ್ಯಂಡ್ ಒಬ್ಬ ಕಾಮನ್ ಮ್ಯಾನ್ ಆ್ಯಕ್ಷನ್ ಇರೋದು. ಸೊ ಒಂದೊಂದು ಆ್ಯಕ್ಷನ್ ಸಿನಿಮಾನ ಒಂದು ಆ ಥರದ್ದು ಆ್ಯಕ್ಷನ್ ಇಮೇಜ್ ಇರೋರು ಲಾಂಚ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ಆ್ಯಂಡ್ ತುಂಬ ಖುಷಿಯಾಗಿ ಬಂದು ನಾನು ಎಲ್ಲ ಕಲಾವಿದರುಗಳ ಜೊತೆಗೂ ಖಂಡಿತ ನಾನು ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅವತ್ತು ರೆಡಿ. ನನ್ನ ಖುಷಿನೇ. ತುಂಬ ಚೆನ್ನಾಗಿ ಸಿನಿಮಾಗಳು ಚೆನ್ನಾಗಾಗಬೇಕು. ಆ್ಯಂಡ್ ಕಾಂಬಿನೇಷನ್ಗಳಾದಾಗ ತುಂಬ ಚೆನ್ನಾಗಿ ಇನ್ನೂ ಅದು ಹೈಪ್ ಆಗ್ತವೆ ಸಿನಿಮಾಗಳು, ತುಂಬ ಚೆನ್ನಾಗಾಗ್ತವೆ. ಹಂಗಾಗಿ ನಾನು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಡೆಫಿನೆಟ್ಲಿ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಬಂದರೆ ಖಂಡಿತ ಕೆಲಸ ಮಾಡ್ತೀನಿ. ಸರ್ ವಿದ್ಯಾಪತಿ ಅಂತ ಟೈಟಲ್ ನೋಡಿದಾಗ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಎಲ್ಲೋ ಎಜುಕೇಷನ್ ಬೇಸ್ಡ್ ಸಿನಿಮಾ ಇರ್ಬೋದು, ವಿದ್ಯೆ ಹೇಳ್ಕೊಡ್ಬೋದು ನಾಗಭೂಷಣ್ ಅವರು ಅಂತ ಅಂದ್ಕೊಂಡಿದ್ದೆ. ಆದರೆ ಇದನ್ನು ಇವತ್ತು ಗೊತ್ತಾಯಿತು, ಇದು ಅಂದರೆ ಹೆಂಡತಿ ಹೆಸರ ಜೊತೆ ಮಾಡೋದು ಅಂತ. ಅಫ್ಕೋರ್ಸ್ ಎಲ್ಲ ಹೆಣ್ಮಕ್ಳಿಗೂ ಗಂಡನ ಹೆಸರು ಬಳುವಳಿಗೆ ಬರುತ್ತೆ, ಆದರೆ ಇಲ್ಲಿ ವಿದ್ಯಾಪತಿ ಅಂತ ಇಟ್ಕೊಂಡಿರೋದು ತುಂಬಾ ಖುಷಿ ಅಂತ ಅನ್ನಿಸ್ತು. ಸೊ ಅದ್ರ ಬಗ್ಗೆ ಹೇಳೋದಾದರೆ ಸರ್? ಡೆಫಿನೆಟ್ಲಿ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಅದರಲ್ಲಿ ಏನಿದೆ, ಇಡೀ ಸಿನಿಮಾದಲ್ಲಿ ಅವ್ರ ಐಡೆಂಟಿಟಿನೇ, ಹೀರೋ ಐಡೆಂಟಿಟಿನೇ ವಿದ್ಯಾಳ ಗಂಡ ಅಂತ. ಐ ಡೋಂಟ್ ಥಿಂಕ್ ಅದರಲ್ಲೇನು ಏನೋ ಅತಿಶಯೋಕ್ತಿ ಏನಿಲ್ಲ, ಚೋಕೆ ಅಲ್ವಾ, ಅದರಲ್ಲೇನಿದೆ. ನಿಮ್ಮ ಹೆಸರನ್ನ ಇಟ್ಕೊಂತಾರೆ ಧನ್ಯತಾ ಏನಿಲ್ಲ. ಈಗ ನಾವೇ ಹೇಳ್ಕೊಂಡವಲ್ಲ, ಧನ್ಯತಾಪತಿಯಾಗಿ ಬಂದಿದ್ದೀವಿ ಮದುವೆ ಆದಮೇಲೆ ಫಸ್ಟ್ ಟೈಮು ಅಂತ. ಹೆಂಗೆ ನಾವು ಈಗ ಪತ್ನಿ ಅಂತ ಹೇಳ್ತೀವಿ, ಹಂಗೆ ಇವ್ರ ಪತಿ ಅಂತ ಹೇಳ್ಕೊಳ್ಳೋದ್ರಲ್ಲೂ ಅದರಲ್ಲೂ ಒಂದು ಹೆಮ್ಮೆ ಇದೆಯಲ್ಲ. ಧನ್ಯತಾಪತಿಯಾಗಿ ಏನಾದರೂ ಚೇಂಜಸ್ ಆಗಿದ್ದಾರಾ ಡಾಲಿ? ಥರ ಏನಿಲ್ಲ, ಮೊದಲು ಹೆಂಗಿತ್ತು ಹಾಗೆ ಇದೆ ಜೀವನ. ಬಿಕಾಸ್ ಇದರಲ್ಲಿ ನೀನು ಮಾಡು ಅಂತ ಹೇಳ್ತಾರೆ, ಗಂಡಂಗೆ ಆರ್ಡರ್ ಮಾಡ್ತಾರೆ, ನೀನು ಏನು ಫೈಟ್ ಮಾಡಲ್ಲ, ಏನು ಕಂಟ್ರೋಲ್ ತಗೊಳ್ತಾರೆ. ಇಲ್ಲ ಹಂಗೆಲ್ಲ ಕಂಟ್ರೋಲ್ ಅಂತೆಲ್ಲ ಇರಲ್ಲ, ಫ್ರೆಂಡ್ಸ್ ಅಷ್ಟೇ. ಎಲ್ಲ ಫ್ರೆಂಡ್ಸ್ ಥರ ಇರುತ್ತೆ ಮೋಸ್ಟ್ಲಿ. ನಿಮ್ಮೆಲ್ಲರದ್ದು ಲೈಫ್ ಹೆಂಗಿರುತ್ತೆ ಹಂಗೆ ನಂದು ಇರುತ್ತೆ ಅಷ್ಟೇ. ನೀವು ನಗ್ತಾ ಇದ್ದೀರಾ ಅಂದರೆ ಏನೋ ಇದೆ. ಹೌದು ಅಲ್ಲ, ನಿಮ್ಮನ್ನೆಲ್ಲ ಯಾರು ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಹೇಳಿ? ಸುಮ್ಮನೆ ಹೇಳೋದು ಎಲ್ಲ ಗಂಡು ಮಕ್ಳು ಕಂಟ್ರೋಲ್ ಅಂತ, ಹಂಗೆಲ್ಲ ಏನಿಲ್ಲ. ಜಗತ್ತಲ್ಲಿ ನೀವೇ ರೂಲರ್ಸ್, ಹೆಣ್ಮಕ್ಳೇನೆ. ಅದಕ್ಕೇ ವಿದ್ಯಾಪತಿ ಏಪ್ರಿಲ್ 10 KGF ಇದು ಟಾಕ್ಸಿಕ್ ರಿಲೀಸ್ ಡೇಟ್ ದಿನ ಅವತ್ತು ಬರ್ತಾ ಇದ್ದೀರಾ, ಅದನ್ನೇ ಪ್ರಮೋಷನ್ ಮಾಡಿಬಿಟ್ಟಿದ್ರಿ ನೀವು. ತುಂಬಾ ಚೆನ್ನಾಗಿ. ಈಗ ಟಾಕ್ಸಿಕ್ ಅಂದ್ರೆ ಅಷ್ಟು ದೊಡ್ಡ ಸಿನಿಮಾ, ಒಂದು ಡೇಟ್ ಏನೋ ಯೋಚನೆ ಮಾಡಿದ್ದಾರೆ ಅಂದ್ರೆ ಡೇಟಲ್ಲಿ ಏನೋ ಇದೆ ಅಂತ. ಆ್ಯಂಡ್ ಹಾಲಿಡೇಸ್ ಅಲ್ವಾ, ರಜಾ ಇದೆ. ಏಪ್ರಿಲ್ 10 ರಜಾ ಇದೆ. ಐ ಥಿಂಕ್ ಮಹಾವೀರ ಜಯಂತಿನೋ ಏಪ್ರಿಲ್ 10 ರಜಾ ಇದೆ. 14 ಅಂಬೇಡ್ಕರ್ ಜಯಂತಿ ರಜಾ ಇದೆ. ಸೊ ಕಂಟಿನ್ಯೂಸ್ ರಜಾ ಇದೆ. ಆ್ಯಂಡ್ ರಜಾ ಇದ್ದಾಗ ಒಳ್ಳೆ ಸಿನಿಮಾಗಳು ಬಂದರೆ
ಡೆಫಿನೆಟ್ಲಿ ಅದು ತುಂಬ ಚೆನ್ನಾಗಿ ಆಗುತ್ತೆ, ಜನ ಬರ್ತಾರೆ ಅನ್ನೋ ಒಂದು